ಇನ್ನು ಆನೇಕಲ್ ಬಳಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಮೊನ್ನೆಯಷ್ಟೇ ಒಂದು ಅಗ್ನಿ ಅನಾಹುತ ಆಗಿತ್ತು ಆನೇಕಲ್ ಬಳಿ. ಈಗ ಮತ್ತೊಂದು ಅಂಥದ್ದೇ ಅನಾಹುತ ಆಗಿದೆ. ಇದು ಸಿಲಿಂಡರ್ ಬ್ಲಾಸ್ಟ್ನಿಂದಾಗಿ. ಅದನ್ನು ನೋಡ್ಬಿಟ್ರೆ ಅಂತೂ ಏನ್ರಿ ಅದರ ಭಯಾನಕ ದೃಶ್ಯಗಳಂತೂ. ಎರಡನೇ ಮಹಡಿಯಲ್ಲಾಗಿರೋದು ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟಗೊಂಡಿದೆ, ಕಟ್ಟಡ ಛಿದ್ರಗೊಂಡಿದೆ. ಮನೆಯಲ್ಲಿದ್ದ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಬೊಮ್ಮಸಂದ್ರ ಸಮೀಪದ ಕಿತ್ತುಗಾನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. 2 ಅಂತಸ್ತಿನಿಂದ ಕೆಳಗೆ ಜಿಗಿತಾನೆ ವ್ಯಕ್ತಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ. ಸ್ಫೋಟದ ತೀವ್ರತೆಗೆ ಕಟ್ಟಡದ ಪಿಲ್ಲರ್ಗಳು ಕೂಡ ಛಿದ್ರ ಆಗೋಗ್ಬಿಟ್ಟಿದೆ. 4 ಮನೆ, 3 ಕಾರು, 6 ಬೈಕ್ಗಳಿಗೆ ಹಾನಿಯಾಗಿರೋದು. ಅಕ್ಕಪಕ್ಕದಲ್ಲಿ ಬಾಡಿಗೆಗೆ ಯಾರಾದರೂ ಇರ್ತಾರಲ್ವಾ, ಸೊ ಅವೆಲ್ಲ ಮನೆಗಳು ಬೈಕ್ ಎಲ್ಲ ನಿಲ್ಲಿಸಿರ್ತಾರೆ, ಕಾರು ನಿಲ್ಲಿಸಿರ್ತಾರೆ ಆಚೆನೆ. ಸೊ ಮನೆಗಳು ಕೂಡ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಅದರ ತೀವ್ರತೆ ಹೇಗಿದೆ ಅಂತ ನೋಡಿ ಒಂದ್ಸಲ ದೃಶ್ಯ ತೋರಿಸ್ತೀವಿ. ಸೊ ನಾಳೆ ಬೊಮ್ಮಸಂದ್ರ ಪುರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಕಟ್ಟಡ ತೆರವು ಕೂಡ ಮಾಡ್ತಾರಂತೆ. ಇನ್ನದು ಯಾಕಂದರೆ ಅಕ್ಕಪಕ್ಕದಲ್ಲಿರುವಂಥ ಕಟ್ಟಡಗಳಿಗೂ ಅದು ಡ್ಯಾಮೇಜ್ ತಂದಿಡುತ್ತೆ. ಹಾಗಾಗಿ ಅದನ್ನು ತೆರವು ಮಾಡಲೇಬೇಕಾಗತ್ತೆ. ಇಲ್ಲದೇ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಓನರ್ ಕತೆ ಏನು ಹೇಳಿ, ಅಷ್ಟೆಲ್ಲ ಕಟ್ಸ್ಕೊಂಡಾಗಿ ಈಗ ಮನೆ ತೆರವು ಮಾಡಬೇಕು. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಒಂದೇ ಸಲಕ್ಕೆ ಹೆಂಗೆ ಧುತ್ತಂತ ಬಂದು ನಿಂತ್ಕೊಳ್ಳುತ್ತೆ ಜೀವನದಲ್ಲಿ. 4 ಮನೆ, 3 ಕಾರು, 6 ಬೈಕು. ಈಗ ಅಕ್ಕಪಕ್ಕದಲ್ಲಿರುವಂಥ ಬಿಲ್ಡಿಂಗ್ನವ್ರಿಗೂ ಕೂಡ ಒಂದಿಷ್ಟು ಆತಂಕ. ನೋಡಿ ಅದು ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡ್ಕೊಳ್ಳಿ. ಯಾವ ತೀವ್ರತೆ ಇರಬೇಕು ಅದ್ರದ್ದು ಅಂತ. ಮೊದಲ ಮಹಡಿ ಎಲ್ಲ ಪೀಸ್ ಆಗಿ ಹೋಗ್ಬಿಟ್ಟಿದೆ. ಮೇಲ್ಗಡೆಗೂ ಕೂಡ ಅದರದ್ದು ಎಫೆಕ್ಟ್ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಲ್ಲಿ ಕ್ರ್ಯಾಕ್ ಬಿಡುವಂಥ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತ ಹೇಳಿ. ಗೊತ್ತಾಗ್ಲಿಲ್ವಾ ಆ ಥರ ಲೀಕ್ ಆಗಿರೋದು? ಅಟ್ಲೀಸ್ಟ್ ಸ್ಮೆಲ್ ಬಂದರೆ ಗೊತ್ತಾಗ್ಬಿಡುತ್ತೆ. ಇದೇನಪ್ಪ. ಬೆಳಿಗ್ಗೆ 8:30 ಬೆಂಗಳೂರು ಹೊರವಲಯದ ಚಂದಾಪುರ ಸಮೀಪದ ಕಿತ್ತಗಾನಹಳ್ಳಿಯಲ್ಲಿ ಸಿಲಿಂಡರ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗಿರೋದು ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಏನು 2ನೇ ಫ್ಲೋರ್ ಅಲ್ಲಿ ಇದ್ದಂತಹ ಸಂಪೂರ್ಣ ಒಂದು ಫ್ಲೋರ್ ಸಂಪೂರ್ಣವಾಗಿ ಕಿತ್ತು ಆಚೆ ಬಂದಿರೋದು. ಅಷ್ಟರ ಪದರಿಗೆ ಬಿಲ್ಡಿಂಗ್ ಇಂದ ಏನು ಗ್ಯಾಸ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗಿರೋದು. ಆ ಬ್ಲಾಸ್ಟ್ ರಭಸಕ್ಕೆ ಯಾವ ಮಟ್ಟಕ್ಕೆ ಆಚೆ ಕಿತ್ಕೊಂಡ್ ಬಂದಿದ್ದೇವೆ ಅಂತಂದ್ರೆ ಅಕ್ಕಪಕ್ಕ ನೋಡ್ಬೋದು. ಇಲ್ಲಿ ಏನು ಮುಂದೆಗಡೆ ಒಂದು ಮನೆ ಇದೆ, ಆ ಮನೆಗೆ ಸಂಪೂರ್ಣವಾಗಿ ಗೇಟ್ ಇಂದ ಒಳಗಡೆ ಹೋಗಿ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಮತ್ತು ಇಲ್ಲಿ ಒಂದು 4-5 ಬೈಕ್ಗಳು ನಿಲ್ಸಿದ್ರು, ಕಾರನ್ನು ನಿಲ್ಸಿದ್ರು, ಎಲ್ಲವೂ ಸಹ ಡ್ಯಾಮೇಜ್ ಆಗಿರುವಂಥದ್ದು. ಮೇಲೆ ಮನೆ ನೋಡ್ಬೋದು, ನೇರವಾಗಿ ಆ ಮನೆಯೂ ಸಹ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಮತ್ತು ಇಲ್ಲಿ ಏನು ವಿದ್ಯುತ್ ಕಂಬ ಇತ್ತು, ವಿದ್ಯುತ್ ಕಂಬಕ್ಕೂ ಸಹ ಡ್ಯಾಮೇಜ್ ಆಗಿರುವಂಥದ್ದು. ಅಂದ್ರೆ ಈ ಏರಿಯಾ ಪೂರ್ತಿ ಸಂಪೂರ್ಣ ಅಕ್ಕಪಕ್ಕ ಮನೆಗಳಿರ್ಬೋದು, ಎಲ್ಲವೂ ಸಹ ಡ್ಯಾಮೇಜ್ ಆಗಿದೆ. ಅಷ್ಟರ ಮಟ್ಟಿಗೆ ಒಂದು ಬ್ಲಾಸ್ಟ್ ನ ಒಂದು ರಭಸ ಇತ್ತು ಅಂತೇಳಿ ಸ್ಥಳೀಯರು ಹೇಳ್ತಾರಂಥದ್ದು. ಇನ್ನು ಆ ಕಡೆ ಪಕ್ಕದ ಬಿಲ್ಡಿಂಗ್ ಸಹ ಈಗಾಗಲೇ ಡ್ಯಾಮೇಜ್ ಆಗಿದೆ. ಅಂದ್ರೆ ಇಲ್ಲಿಂದ ರಭಸಕ್ಕೆ ಇಲ್ಲಿದ್ದಂತ ವಾಹನಗಳಿರ್ಬೋದು ಅಥವಾ ಮನೆಯಲ್ಲಿದ್ದ ಇಬ್ರು ಸಹ ಏನು ಗಂಭೀರ ಗಾಯ ಆಗಿರುತ್ತದೆ. ಅಂದ್ರೆ ಅಲ್ಲಿಂದ ಈಗ ಏನು ಬ್ಲಾಸ್ಟ್ ಆಯ್ತು, ಅಲ್ಲಿಂದ ಒಬ್ಬ ನೇರವಾಗಿ ಕೆಳಗಡೆ ಬಿದ್ದ ಹಿನ್ನೆಲೆ ಆತನಿಗೂ ಸಹ ಗಂಭೀರ ಗಾಯ ಆಗಿದೆ. ಮತ್ತೊಬ್ಬನಿಗೆ ಸುಟ್ಟ ಗಾಯಗಳಾಗಿದ್ದು 50ರಿಂದ 60% ಈಗಾಗಲೇ ಸುಟ್ಟ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇನ್ನು ಸ್ಥಳಕ್ಕೆ ಬಂದಂತಹ ಏನು ಅಗ್ನಿಶಾಮಕ ದಳ ಇರ್ಬೋದು ಅಥವಾ ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು ಮತ್ತು ಸ್ಥಳೀಯ ಸೂರ್ಯನಗರ ಪೊಲೀಸರು ಸಹ ಬಂದು ಭೇಟಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವ ರೀತಿ ಇದಾಗಿದೆ ಅಂತೇಳಿ ಮೊದಲಿಗೆ ಈಗ ಅಗ್ನಿಶಾಮಕದ ಸಿಬ್ಬಂದಿ ಹೇಳ್ತಾ ಇರೋದು ಏನಂತಂದ್ರೆ ಲೋಕಲ್ ಸಿಲಿಂಡರ್ ಅಂದ್ರೆ ಜ್ಯೋತಿ ಗ್ಯಾಸ್ ಏಜೆನ್ಸಿಗೆ ಸಂಬಂಧಪಟ್ಟಂತಹ ಸಿಲಿಂಡರ್ ನ ಬಳಸಿರೋ ಹಿನ್ನೆಲೆ ಈ ಒಂದು ಅವಘಡ ಆಗಿದೆ ಅನ್ನೋ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಇನ್ನು ಈ ಜೊತೆಗೆ ಹೇಳಿ ಈಗ SDRF ನ ಒಂದು ತಂಡ ಬಂದಿತ್ತು. ಅಂದ್ರೆ ಈಗ ಬಿಲ್ಡಿಂಗ್ ನ ಒಂದು ಪರಿಶೀಲನೆ ಸಹ ಆಗಿದೆ. ಬಿಲ್ಡಿಂಗ್ ಬೆಳಿಗ್ಗೆ ಅಂದ್ರೆ ಈ ಸಂಪೂರ್ಣವಾಗಿ ಬಿಲ್ಡಿಂಗ್ ಡೆಮೊಲಿಷ್ ಮಾಡ್ಬೇಕಾಗ್ತದೆ ಅನ್ನೋ ವರದಿಯನ್ನ ಕೊಟ್ಟಿರೋದು. ಹಾಗಾಗಿ ಬೊಮ್ಮಸಂದ್ರ ಪುರಸಭೆ ಅಧಿಕಾರಿಗಳು ಸಹ ಇಲ್ಲೇ ಇದ್ದು ಆ ಸಂಪೂರ್ಣ ಬಿಲ್ಡಿಂಗ್ ಅನ್ನ ಈಗ ನಾಳೆ ತೆರವು ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಈ ಬಿಲ್ಡಿಂಗ್ ಅನ್ನ ತೆರವು ಮಾಡ್ಬೇಕಾದ್ರೆ ಅಕ್ಕಪಕ್ಕ ಮನೆಗೂ ಸಹ ಡ್ಯಾಮೇಜ್ ಆಗೋ ಸಾಧ್ಯತೆ ಇರೋ ಹಿನ್ನೆಲೆ ಹಾಗಾಗಿ ಎಕ್ಸ್ಪೋರ್ಟ್ ಅನ್ನ ಕರೆಸಿ ಸಂಪೂರ್ಣವಾಗಿ ನಾಳೆ ಬೆಳಿಗ್ಗೆ ಈ ಬಿಲ್ಡಿಂಗ್ ಅನ್ನ ತೆರವು ಮಾಡೋ ಕೆಲಸ ಪ್ರಾರಂಭ ಆಗ್ತದೆ. ಹಾಗಾಗಿ ಈಗಾಗಲೇ ಏನಂದ್ರೆ ಈ ಮನೆಯಲ್ಲಿ ಇದ್ದಂಥವ್ರು ಇರ್ಬೋದು ಅಥವಾ ಅಕ್ಕಪಕ್ಕ ಮನೆಗಳಲ್ಲಿ ಇರೋರ್ನ ಎಲ್ಲರನ್ನೂ ಸಹ ಸ್ಥಳಾಂತರ ಮಾಡಿದ್ದು, ಯಾರು ಸಹ ಮನೇಲಿ ಇಲ್ಲ ಅಂದ್ರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ನಂತರ ಈ ಬಿಲ್ಡಿಂಗ್ ಅನ್ನ ತೆರವು ಮಾಡೋ ಕಾರ್ಯಾಚರಣೆಗೆ ನಾಳೆ ಬೆಳಿಗ್ಗೆ ಕಾರ್ಯಾಚರಣೆ ಪ್ರಾರಂಭ ಆಗ್ತದೆ ಅನ್ನೋ ಮಾಹಿತಿಯನ್ನ ಈಗ ಅಧಿಕಾರಿಗಳು ತಿಳಿಸ್ತಾ ಇರುವಂತದ್ದು. ಇನ್ನೊಂದ್ ಕಡೆಗೆ ನಾವು ನೋಡ್ಬೋದು ಈಗಾಗಲೇ ಪೊಲೀಸರು ಸಹ ಇಲ್ಲಿ ಸಾಕಷ್ಟು ಒಂದು ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಇಲ್ಲಿ ಸೇರಿರುವಂತದ್ದು. ಅಂದ್ರೆ ಬೆಳಿಗ್ಗೆ 8:00 ಈ ಒಂದು ಘಟನೆ ಆಗಿದ್ರು ಸಹ ಒಂದು ರೀತಿ ಎಲ್ಲ ಇಲ್ಲಿ ಅಕ್ಕಪಕ್ಕದ ಮನೆಗಳಿರ್ಬೋದು ಅಥವಾ ಸ್ಥಳೀಯರಲ್ಲೂ ಸಹ ಒಂದು ಆತಂಕ ಶುರುವಾಗಿರುವಂಥದ್ದು. ಇನ್ನು ಆ ಭಾಗದಲ್ಲೂ ಸಹ ಎಲ್ಲರ ಬಳಿಯೂ ಸಹ ಅಂದ್ರೆ ಸ್ಥಳೀಯರ ಅಕ್ಕಪಕ್ಕ ಇದ್ದಂತವ್ರ ಬಳಿ ಪೊಲೀಸರು ಮಾಹಿತಿಯನ್ನ ಪಡ್ಕೊಂಡು ಈಗ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಒಟ್ಟಲ್ಲಿ ಸಂಪೂರ್ಣವಾಗಿ ಏನ್ ಬೆಳಿಗ್ಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು ಆ ಬ್ಲಾಸ್ಟ್ ನ ತನಿಖೆಯನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಏನೀಗ ಬಿಲ್ಡಿಂಗ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರೋ ಹಿನ್ನೆಲೆ ಬಿಲ್ಡಿಂಗ್ ನ ತೆರವು ಕಾರ್ಯಾಚರಣೆಗೆ ನಾಳೆ ಬೆಳಿಗ್ಗೆ ಅಧಿಕಾರಿಗಳು ಪ್ರಾರಂಭ ಮಾಡ್ತಾರೆ ಅಂತೇಳಿ ಹೇಳಿರುವಂತದ್ದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ.